ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ನೆನ್ನೆನೆ ಬಂದೆ, ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಇವತ್ತಿನ ದಿನ ಯಾವ ಥರ ಇರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಇವತ್ತು ನನ್ನ ತಂಗಿನೂ ಇದ್ದಾಳೆ. ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಅಕ್ಕ ಏನೋ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾಳೆ, ಬನ್ನಿ ನೋಡೋಣ. ಇದ್ದೀರಾ ಪಲಾವು ನೋಡಿ ಗೈಸ್, ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಬಂದಾಳೆ. ಹಾಯ್, ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾಳೆ, ಬನ್ನಿ ಗೈಸ್ ನೋಡೋಣ. ಏನಿದು? ಪಲಾವಿಗೆಲ್ಲ ರುಬ್ಬಿ ಇಟ್ಕೊಂಡಿದ್ದಾಳೆ ನೋಡಿ. ಇವಾಗೇನೋ ತರಕಾರಿ ಎಲ್ಲ ತೆಗೆದಾಕ್ತಾ ಇದ್ದಾಳೆ. ಇವತ್ತು ನಾನು ಆಲೂಗಡ್ಡೆನ ಬೇಯಿಸೋದಕ್ಕೆ ಹಾಕ್ತಾ ಇದ್ದೀನಿ. ಹಾಕು ಪಲಾವ್ ಮಾಡೋದಕ್ಕೆ. ಬೆಳಿಗ್ಗೆ ಎಲ್ಲರೂ ಪಲಾವ್ ಮಾಡ್ಕೊಳ್ತೀನಲ್ಲ ನೋಡಿ ಗೈಸ್. ನಾನು ಟೀ ಸೋಸ್ ಇಟ್ಟಿದ್ದೀನಿ, ಆದ್ರೆ ವಿಡಿಯೋ ಮಾಡಿದಾಗ ಇವಳೇ ಹೇಳ್ತಾಳೆ ಗೈಸ್, ಏನದು ಹತ್ರದಿಂದ ಮಾಡ್ಬಿಡ್ತೀಯಾ, ಹಂಗ್ ಮಾಡ್ಬಿಡ್ತೀಯ, ಹಿಂಗ್ ಮಾಡ್ಬಿಡ್ತೀಯ ಅಂತ. ಇವಾಗ ಅವಳೇ ಹತ್ರದಿಂದ ವಿಡಿಯೋ ಮಾಡ್ತಾಳೆ ಗೈಸ್, ದೂರದಿಂದ ಮಾಡ್ತಾನೇ ಇಲ್ಲ. ಒಂದು ನಾನು ಅವಾಗಿದ್ದೇ ಹೇಳ್ತಿದ್ದೀನಿ, ನನ್ನ ತೋರಿಸು ಅಂತ. ನನ್ನ ತೋರಿಸ್ತಾನೆ ಇಲ್ಲ ಗೈಸ್, ಅವಾಗಿದ್ದೇ ಹೇಳ್ತಾ ಇದ್ದೀನಿ, ನನ್ನ ತೋರಿಸು ಅಂತ. ನನ್ನ ತೋರಿಸ್ತಾನೆ ಇಲ್ಲ ಗೈಸ್. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ಅವಾಗಲೇನು ಹೇಳಿದ್ದೀನಿ, ಇದು ನಮ್ಮ ಅಜ್ಜಿ ಗೈಸ್ ಸ್ವಲ್ಪ ಕಾಲ ಆಯ್ತಿಲ್ಲ ಅದಕ್ಕೆ. ಮೊದಲು ತುಂಬಾ ಸ್ಟ್ರಾಂಗ್ ಆಗಿತ್ತು ಗೈಸ್, ನಾವು ಬಂದ್ರೆ ಚೆನ್ನಾಗಿ ಎಲ್ಲ ಮಾಡ್ಕೊಡ್ತಿತ್ತು. ಕರ್ಜಿಕಾಯಿ ನಾವು ಒಂದ್ಸಲ ಏನ್ಕಾದ್ರೂ ಬರಲಿ ನಮ್ಮ ಕೈಲಿ ಕರ್ಜಿಕಾಯಿ ಮಾಡಿಸೋದು ಎಲ್ಲ ಮಾಡೋದು ಗೈಸ್. ಇವಾಗ ಅದ್ರ ಕೈಲಿ ಏನು ಹೋಯ್ತಿಲ್ಲ, ಅದಕ್ಕೆ ನಾವೇ ಮಾಡ್ಕೊಂಡು ತಿನ್ಬಿಟ್ಟು ಹೋಯ್ತೀವಿ. ಆತ ಬಂತು ಗೈಸ್ ತೋಟದಿಂದ. ಇವಾಗ ನಮ್ಮ ಸಂಗೀತ ಅವರು ಟೀ ಬಿಸಿ ಇಕ್ತವ್ರೆ. ಅವಾಗಲೇ ಟೀ ಕಾಯಿಸಿದ್ಲು ಗೈಸ್, ಅಷ್ಟರಲ್ಲಿ ನಮ್ಮ ತಾತ ಗಾಡಿ ತಗೊಂಡು ಹೊಂಟೋಯ್ತು. ಅದಕ್ಕೆ ಮತ್ತೆ ಪಾತ್ರೆಗೂ ಇದು ಇಟ್ಟಿದ್ಲು. ಇವಾಗ ಮತ್ತೆ ಬಿಸಿ ಮಾಡ್ತಾವಳೆ. ಯಾವುದು? ಇದು ಗುಲಾಬಿ. ನಮ್ಮ ಅಜ್ಜಿ ಎಲ್ಲ ಗಿಡಗಳು ಎಲ್ಲೆಲ್ಲಿ ತಂದಿರೋದು ಅಂತ ಹೇಳ್ತೈತೆ. ಇದು ನಾನು ತಂದ್ಕೊಟ್ಟಿದ್ದ. ಎದ್ದೇ ಇಲ್ಲ ಮ್ಯಾಕೆ. ಎಷ್ಟು ಹೂವು ಬಿಟ್ಟವೆ ರೆಡಿ ಗೈಸ್. ಇದು ಯಾವ ಕಲರ್ ಅಜ್ಜಿ? ಇಷ್ಟು ಚೆನ್ನಾಗೈತೆ. ಅದಲ್ವಾ ಅದು? ಹೌದಾ? ಇಷ್ಟು ಕೆಂಪಗಿಲ್ಲ ಅದು. ಇದು ನೋಡಿ ರೆಡ್ ಕಲರ್ದು. ಇದು ನಮ್ಮನೆ ತಗ್ಲದೆ ಅಲ್ಲ ಅಜ್ಜಿ, ಬಂಡಿ ಹೇಳಿದ್ದು. ಮತ್ತೆ ಇದು ಅಷ್ಟೇ, ಇದು ಗೊಂಚಲು ಹೂವು ಬಿಡುತ್ತೆ. ಇದು ಎಷ್ಟು ಉದ್ದ ಬೆಳೆಸೈತೆ. ಇದು ಒಣಗೋಗೈತೆ ಹೂವು. ಇವೆಲ್ಲ ಇದು ಬಂಡಿ ಹೇಳಿದೆ ಅಲ್ವೇನಜ್ಜಿ? ಎಷ್ಟೊಂದು ಗಿಡ ಹಾಕೊಂಡೈತೆ ಗೈಸ್. ಇಲ್ಲಿ ಜಾಗ ಸ್ವಲ್ಪ ಜಾಗದಲ್ಲ ಎಷ್ಟೊಂದು ಗಿಡ ಹಾಕೊಂಡೈತೆ ಗೊತ್ತಾ? ಅವಳು ನೋಡ್ತಾವಳೆ. ಮತ್ತೆ ಅದ್ಯಾವ್ದು ಅಜ್ಜಿ ಎಲ್ಲ ಐತಲ್ಲ ಅದು? ಓ, ಅದಕ್ಕೆ ಜಾಗನೇ ಸಾಕೈತೆ ಇಲ್ಲ, ಚಪ್ರ ಹಾಕೋರೆ. ಇದು ನೆಲವರೆ ಗಿಡ ಹಾಕೊಂಡವ್ರೆ ಚಪ್ರ ಹಾಕಿ. ಈ ತಾತ ಕಟ್ಟಿತ್ತಾ? ಹಾಂ, ಇದು ನಮ್ಮ ತಾತ ಕಟ್ಟಿತ್ತಂತೆ. ಇದು ಅವರೆಕಾಯಿ ಏನು ಅಷ್ಟೊಂದು ಬಿಟ್ಟಿಲ್ಲ ಅಂತ ಹೇಳ್ತೈತೆ ನಮ್ಮ ಅಜ್ಜಿ. ಇದು ನೋಡಿ ಇಲ್ಲಿದೆ ಅಲ್ವಾ, ಇದು ಭೈರವ ದೇವಸ್ಥಾನ. ಇದನ್ನ ಎಲ್ಲರೂ ಬರೇ ದೇವ್ರ ಗುಡಿ ಅಂತಾರೆ. ಮತ್ತು ಇದು ದೊಡ್ಡಮ್ಮ, ಸುಂಕಿ ಮಾರಮ್ಮ ಪೂಜೆ ಮಾಡ್ತಾರೆ, ಅದು ದೊಡ್ಡಮ್ಮನ ಗದ್ಗೆ ಇದು. ಮತ್ತು ಇಲ್ಲೊಂದು ದೇವಸ್ಥಾನ. ನಮ್ಮ ಅಜ್ಜಿ ಮನೆ ಮುಂದೆ ಫುಲ್ ಫೀಲ್ಡ್ ಗೈಸ್, ಚೆನ್ನಾಗಿ. ಇದು ಇದರಿಂದ ಗೌರ್ಮೆಂಟಿಂದ ಕಣ ಅಂತ ಏನೋ ಮಾಡಿದ್ದಾರೆ. ಇದು ಏನಜ್ಜಿ ಇದು? ಇಲ್ಲಿ ಜಾಗ ಐತಲ್ಲ, ಇದು ಈ ಜಾಗನ ಏನಂತಾರಲ್ಲ? ಯಾರು? ನಾವು 2 ಮೇಕೆ, ಈ ಎಮ್ಮೆಗಳು ಇದ್ವು ಮಾರಾಕ್ಬಿಟ್ಟವ್ರೆ. ಇದು ನೋಡಿ ಮಂಕಂಡೈತೆ. ಹಬ್ಬಕ್ಕೇನ ಜೀವ? ಹಬ್ಬಕ್ಕ ಇವು ಹಬ್ಬಕ್ಕ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ನನ್ನ ತಂಗಿ ನೋಡಿ ಫುಲ್ಲು ವರ್ಕ್ ಮಾಡ್ತಾಳೆ ಗೈಸ್. ಫುಲ್ಲು ನೆಲ ಒರೆಸ್ತಾಳೆ, ಕಸ ಗುಡಿಸಿದ್ಲು, ನೆಲ ಒರೆಸಿದ್ಲು, ಕಸ ಗುಡಿಸಿದ್ಲು. ನಾನು ತಿಂಡಿ ಮಾಡಿದ್ದೀನಿ ಗೈಸ್, ಅದಕ್ಕೆ ಅವಳು ಆ ಕೆಲಸ ಮಾಡ್ತಾಳೆ. ಅಂದರೆ ನನಗೆ ಗೆಸ್ಟ್ ಅಲ್ವಾ ಗೈಸ್. ಇವಳು ಆಲೆ ಒಂದು ವಾರದಿಂದ ಬಂದು ಇಲ್ಲೇ ಅಂತ ಒಂದು ವಾರ ಇಲ್ಲ, ಬುಧವಾರ ಬಂದ್ರೆ 15 ದಿವಸ. ಅವಳು ಬಂದ್ರೆ 15 ದಿವಸ ಆಯ್ತಾ?
ಇವಳು ಬಂದು 15 ದಿವಸ ಆಗೈತೆ ಗೈಸ್. ಅದಕ್ಕೆ ಅವಳು ಹಳಬ್ಳಾಗ್ಬಿಟ್ಟವಳೆ. ಅದಕ್ಕೆ ಮನೆ ಕೆಲಸ ಮಾಡಿಸ್ತೈತೆ ನಮ್ಮ ಅಜ್ಜಿ. ನಾನು ನೆನ್ನೆ ಬಂದಿದ್ದೀನಿ ನೋಡಿ, ಕದರೇ ಹಾಕೋಬಿಟ್ಟವಳೆ. ನೆನ್ನೆ ಇದ್ದೀನಿ. ಸೊ ಅದಕ್ಕೆ ನಾನು ಗೆಸ್ಟ್ ಗೈಸ್ ಹೊಸ್ದಾಗಿ ಬಂದಿರೋದಕ್ಕೆ ನಮ್ಮ ಅಜ್ಜಿಗೆ ಸ್ವಲ್ಪ ನನ್ನ ಮೇಲೆ ಲವ್ ಜಾಸ್ತಿ. ನಾನು ಬಂದ್ಮೇಲೆ ಅವಳನ್ನು ಬೈತೈತೆ ಅಂತ ಗೈಸ್. ಅವಳೇ ದೂರ ಹೇಳ್ತಾವಳೆ. ಆದರೆ ನಮ್ಮ ಅಜ್ಜಿ ಏನಾಗ ಮಾಡಿಲ್ಲ ಗೈಸ್, ಸುಮ್ಮನೆ ಅವಳಾಗಿ. ಅಜ್ಜಿ ಮನೆ ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟ್ ನಾನು ಹೊರಗಡೆ ಬಂದರೆ ಇಲ್ಲಿ ನೋಡಿ, ಇದು ಅಡುಗೆ ಮನೆ. ಇಲ್ಲಿ ನೋಡಿ, ಇವಳು ಬರೀ ಫೋನ್ ನೋಡ್ಕೊಂಡು ಕೂತ್ಕೊತಾಳೆ. ಹಂಗೆ ಸೌಂಡ್ ಆಫ್ ಮಾಡ್ರೆ. ಒಳಗಡೆ ಬಂದರೆ ಇವ್ರದ್ದು ಎದುರುಗಡೆ ಬಿಸಿಲು ಹೊಡಿಯೋದ್ರಿಂದ ಈ ಕಡೆ ತಿರುಗಿದ್ರೆ ನಾನು ಕಾಣೋದೇ ಇಲ್ಲ. ಇದು ಹಾಲು. ಇಲ್ಲಿ ಮೆಟ್ಲೈತೆ. ಇಲ್ಲಿ ಅವಾಗ ಇಲ್ಲಿ ಟಿ ವಿ ಇಕ್ಕಿದ್ರು. ಅವಾಗ ನಾವೆಲ್ಲ ಬಂದರೆ ಟಿ ವಿ ನೋಡ್ಕೊಂಡು ಇಲ್ಲೇ ಮಲ್ಕೊಂಡು ಉಲ್ಟಾಡ್ತಿದ್ವಿ. ಗೊತ್ತಾ, ನಮ್ಮ ಅಜ್ಜಿ ಮನೇಲಿ ಎಷ್ಟೊಂದು ಇವಿದ್ವಾ ಬಾನಸ್ ಸಾಲಿತ್ತು. ಅವೆಲ್ಲ ಇವಾಗ ತೆಗೆದು ಅಟ್ಟದ ಮೇಲೆ ಇಕ್ಕಿದಾರಂತೆ. ಇವಾಗ ಇಲ್ಲಿ ನೋಡಿ, ಇವೆರಡು, ಇದು ಮತ್ತು ಇದು ಗುಮ್ಮಟೆ ಅಂತ ಇದ್ರ ಹೆಸರು. ನಾನು ಇಷ್ಟು ದಿನ ಅವನ್ನ ಬಾನಿ ಅನ್ಕೊಂಡಿದ್ದೆ. ಬಾನಿ ಅಂದರೆ ಇದು ಮುಸ್ರೆ ಇಕ್ತೀವಲ್ವ, ಅದು ಅವಾಗ ದನಗಳಿಗೆ. ಇದು ಗುಮ್ಮಟೆ ತೋರಿಸ್ತೀನಿ ಬನ್ನಿ. ಇದು ಗುಮ್ಮಟೆ ಅಂತ. ಇದು ಮತ್ತು ಇದು 3 ಇಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ ಮಡಿಕೆಗಳೆಲ್ಲ ಮೇಲೆತ್ತಿಟ್ಟವ್ರೆ. ಇದು ವಾಡೆ. ಮೊದಲು ಇಲ್ಲಿ ಈ ಜಾಗದಲ್ಲಿ ಇದಿತ್ತು, ಕಣ್ಜ ಇತ್ತು. ಈ ಥರ ಇಷ್ಟು ಎತ್ತರಕ್ಕೆ ಕಣ್ಜ ಇತ್ತು. ಅದರೊಳಗೆ ರಾಗಿ ತುಂಬಿಸೋರು. ಇವಾಗ ಇದ್ರೊಳಗೆ ಏನೋ ತುಂಬಿಸೋರು, ಏನಂತಾರೆ ಭತ್ತ ಮತ್ತು ಏನೋ ಚಕ್ಲಿ, ಏನೋ ಸಂಡಿಗೆ ಏನೋ ಇಟ್ಟೈತೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿ ಚೋರೆ, ಇಲ್ಲೂ ಭತ್ತ ತುಂಬಿಸೋರೆ. 3 ಭತ್ತ ತುಂಬಿಸೋರೆ. ಇದರಲ್ಲಿ ಏನು ತುಂಬಿಸೋರೋ ಗೊತ್ತಿಲ್ಲ. ಮತ್ತು ನಮ್ಮ ತಾತ ಇಲ್ಲಿಗೆ ಬಾಳೆಗೊನೆ ನೇತಾಕುತ್ತೆ. ಬಾಳೆಗೊನೆ ತಂದಾಗ ನೇತಾಕೋದಕ್ಕೆ. ಇದು ಹಿಂದೆ ದೇವ್ರ ಮನೇಲಿ ನೋಡಿ, ಚಾಕು ಕುಡ್ಲು ಎಲ್ಲ ಇಲ್ಲಿ ಇಟ್ಕೊಂಡವ್ರೆ. ಇವುಗಳಲ್ಲಿ ಯಾರ್ಯಾರ ಮನೆಯಲ್ಲಿ ಇನ್ನೂ ಬಾನಸಲ್ಲಿ ಇದ್ದಾವೆ ಅಂತ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಮನೇಲೂ ಇದ್ವು. ನಮ್ಮ ಊರಲ್ಲಿ ಹಳೆ ಮನೇಲಿ ಸಖತ್ತಿದ್ವು. ಒಂದು ಗೋಡೆ ಫುಲ್ಲು ಇದ್ವು. ಪ್ರತಿ ವಾರ ಪೂಜೆ ಮಾಡೋಕ್ಕೆ ಅವನ್ನೆಲ್ಲ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಿ ರೆಡಿ ಮಾಡ್ತಿದ್ರು ನಮ್ಮಮ್ಮ. ಇವಾಗೆಲ್ಲ ಹೊಸ ಮನೆಗೆ ಹೋದ್ಮೇಲೆ ಅವನ್ನ ನಾವಲ್ಲೇ ಬಿಟ್ಬಿಟ್ವಿ. ಅಂದರೆ ಏನು ಗೊತ್ತಾ, ಅವಾಗ ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಬಟ್ಟೆನೆಲ್ಲ ಮಡಿಕೆ ಒಳಗೆ ಜೋಡಿಸ್ತಾ ಇತ್ತು ನಮ್ಮಮ್ಮ. ಅಂದರೆ ನನಗೆ ಒಂಥರ ನೆನಪಿರೋದು ಅದೆಲ್ಲ, ಅದ್ರದ್ದು ಮೆಮೊರೀಸು. ಮತ್ತು ಅರ್ಶಿನ ಕುಂಕುಮ ಇಕ್ಕಿ ರೆಡಿ ಮಾಡೋರು. ಓಕೆ, ಇವಾಗ ಅವು ಯಾವೂ ಇಲ್ಲ ನಮ್ಮ ಮನೇಲಿ. ಆದರೆ ಇದೈತಲ್ವ ಗುಮ್ಮಟೆ, ಈ ಥರದ್ದವು ಇದ್ದಾವೆ ದೊಡ್ಡವು. ಅದರೊಳಗೆ ನಾವು ರಾಗಿ ತುಂಬಿಸ್ತೀವಿ, ಇಟ್ಕೊಂಡಿದ್ವಿ ನಮ್ಮ ಮನೇಲಿ ಅಜ್ಜಿರ ನೆನಪಿಗೆ. ಮತ್ತು ಇದು ಒಳ್ಳೆಣ್ಣೆ, ತಲೆಗೆ ಹಚ್ಕೊಂತಾರಲ್ವ, ಕೈ ಎಣ್ಣೆ ಅಂತಾರಲ್ವ ಅದು. ಮತ್ತು ಕಿಟಕಿ ಕ್ಲೋಸ್. ಮತ್ತು ಏನು ಗೊತ್ತಾ, ಇದು ಏನು ಶೋಕೇಸಲ್ಲಿ ಇದೈತಲ್ವ, ಇದು ಬೊಕ್ಕೆ ಐತಲ್ವ, ಇದು ಕುಂಡ, ಇದು ಮತ್ತು ಇದು ನಮ್ಮಮ್ಮನೇ ಮಾಡಿರೋದು. ಇದು ನಮ್ಮಮ್ಮ ಹೆಣ್ದಿರೋದೇನು ಸೂಜಿಲಿ ಹೊಲ್ದಿರೋದು. ಹುಲ್ಲನ್ನು ತಗೊಂಡು ಈ ನೆಟ್ಟು ತಗೊಂಡು ಹೊಲ್ದಿರೋದು. ಇದ್ರದ್ದು ಕೀ ಎತ್ತಿಟ್ಟವ್ರೆ. ಮತ್ತು ಇದೆಲ್ಲ ಅವರೇ ತಂದಿಟ್ಟಿರೋದು ಮಿಕ್ಕಿದೆಲ್ಲ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬೋಂಡದ ಜೊತೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ. ಮಾಡಿ ಅಜ್ಜಿ ತಾತಂಗೆ ಊಟ ಕೊಟ್ಟು ನಾವು ಊಟ ಮಾಡಿ ಹೊರಡೋದಕ್ಕೆ ಸಿದ್ಧ ಆಗ್ತಾಯಿದ್ದೀವಿ. ಊರಿಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ವಿ. ಇವತ್ತು ನಾನು ನೆನ್ನೆ ಬಂದಿದ್ದರಿಂದ ಇವತ್ತು ನಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ವಾಪಸ್ ಊರಿಗೆ ಹೋಗಬೇಕು. ಮತ್ತು ಇನ್ನು ಇಲ್ಲೇ ಕೂತ್ಕೊಂಡ್ರೆ ನಮ್ಮ ಅಪ್ಪಾಜಿ ಬೈದು ಬಿಡುತ್ತೆ, ಇಲ್ಲಿ ಬರ್ತೀಯಾ ಓಡೋಗ್ಬಿಡ್ತೀಯ ಅಂತ. ಇಲ್ಲಿ ನಮ್ಮ ಇನ್ನೊಂದು ತಾತರ ತೋಟದಲ್ಲಿ ಗೋಡಂಬಿ ಗಿಡಗಳು ಇದ್ವು, ಚಿಕ್ಕವು. ಅಂದರೆ ಒಂದು ದೊಡ್ಡದಿತ್ತು, ಇನ್ನು ಮಿಕ್ಕಿದವು ಚಿಕ್ಕವಿದ್ವು. ಅವನ್ನ ಕಿತ್ಕೊಬರೋಕ್ಕೆ ಅಂತ ನನ್ನ ತಂಗಿ ಹೋಗೋಳೆ. ಇನ್ನೂ ವಾಪಸ್ ಬರಲಿಲ್ಲ. ಅದಕ್ಕೆ ಅವಳು ಹುಡುಕೊಂಡು ನಾನೇ ಬಂದೆ. ಫುಲ್ಲು ಬಿಸಿಲು ಗೈಸ್. ಆಡ್ತಾಳೆ ಗೋಡಂಬಿ ಗಿಡದ ಬಿಟ್ಟಿಲಿ. ಇಲ್ಲೆಲ್ಲ ಕಾಡು ಥರ ಇತ್ತು, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟವ್ರೆ. ಸಿಕ್ಕದ್ವಾ? ಕೀಡಕ್ಕೆ ಬರ್ತಿಲ್ವಾ ಅಮ್ಮ? ಮಣ್ಣೆಲ್ಲ ಕೆಳಗೆ ಬಿಡಿಸ್ಬೇಡ, ಕೀಳ್ತಾಳೆ. ನೀಟಾಗಿ ಕೀಳು, ಬಡ್ಡೆಗತ್ತ. ಬಿದ್ದಿರೋ ಬೀಜಗಳೆಲ್ಲ ಗಿಡಗಳಾಗಿ ಹುಟ್ಟಿದ್ವು, ಚೆನ್ನಾಗಿ ಹುಟ್ಟಿದ್ವು. ನಮ್ಗೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನ ಕಿತ್ಕೊಂಡು ಮತ್ತೆ ಮನೆಗೆ ಬಂದು ಅಜ್ಜಿ ತಾತಂಗೆ ಬಾಯ್ ಮಾಡಿ ಅಲ್ಲಿಂದ ನಾವು ಊರ ಕಡೆಗೆ ಹೊರಟ್ವಿ. ನಮ್ಮ ಮಾವ ನಮಗೆ ಡ್ರಾಪ್ ಕೊಟ್ಟರು. ಮತ್ತು ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದ್ವಿ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.